ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಅಗಲಿದ ಶಿಕ್ಷಣ ಸಂತನ ಅಂತಿಮ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಎಂಆರ್ಎಂಸಿ ಕಾಲೇಜಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆಗಟ್ಟಿದ 79ನೇ ಸ್ವಾತಂತ್ರ್ಯ ಸಂಭ್ರಮ. ಈಗ ವಾರ್ತೆಗಳ ವಿವರ. ನಾಡಿನಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ ಶ್ರೇಷ್ಠ ಸಂತ ಜ್ಞಾನ ದಾಸೋಹಿ ಕರ್ನಾಟಕದ ಮದನ್ ಮಾಳವೀಯ ಶ್ರೀ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ 8ನೇ ಪೀಠಾಧಿಪತಿ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ ಅವರು 91ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿ ಶಿವೈಕ್ಯರಾಗಿದ್ದಾರೆ. ಇದರೊಂದಿಗೆ ಶರಣರ ನಾಡಿನ ಜ್ಞಾನದ ಕೊಂಡಿಯೊಂದು ಕಳಚಿದಂತಾಗಿದೆ. ಆರಿದ ಕಲ್ಯಾಣ ನಾಡಿನ ಶಿಕ್ಷಣ ಜ್ಯೋತಿ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಶ್ರೀ ಶರಣಬಸಪ್ಪ ಅಪ್ಪ ಶಿವೈಕ್ಯ. ಹೌದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಾಸೋಹದ ಜೊತೆಗೆ ಶೈಕ್ಷಣಿಕ ಕ್ರಾಂತಿ ಎಬ್ಬಿಸಿದ್ದ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಮಹಾಸಂಸ್ಥಾನದ 8ನೇ ಪೀಠಾಧಿಪತಿ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ ಲಿಂಗೈಕ್ಯವಾಗಿದ್ದಾರೆ. ಇನ್ನು ಶ್ರೀ ಶರಣಬಸಪ್ಪ ಅಪ್ಪರ ತಂದೆ ಪೂಜ್ಯ ದೊಡ್ಡಪ್ಪ ಅಪ್ಪ 1993ರಲ್ಲಿ ಲಿಂಗೈಕ್ಯರಾಗಿದ್ದ ವೇಳೆ ಮಹಾಸಂಸ್ಥಾನಕ್ಕೆ 40,000 ರೂಪಾಯಿ ಸಾಲವಿತ್ತು. ದೊಡ್ಡಪ್ಪ ಅಪ್ಪರ ಅಗಲಿಕೆ ಬಳಿಕ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಬಹುದೊಡ್ಡ ಕ್ರಾಂತಿಯೇ ಎಬ್ಬಿಸಿದರು. ಆರಂಭದಲ್ಲಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ಅಪ್ಪಾಜಿಯವರು 1971ರಲ್ಲೇ ಶರಣಬಸವೇಶ್ವರ ವಸತಿ ಶಾಲೆ ಆರಂಭಿಸಿದರು. ಬಳಿಕ MBA, MCA, MTA, ಎಂಜಿನಿಯರಿಂಗ್ ಸೇರಿದಂತೆ 10 ಹಲವಾರು ಶಾಲಾ ಕಾಲೇಜುಗಳು, ಮಹಾದೇವಿ ಕನ್ಯಾ ಹಿರಿಯ ಮತ್ತು ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ, ಮುಕ್ತಾಂಬಿಕಾ BCA ಮಹಿಳಾ ಮಹಾವಿದ್ಯಾಲಯ, ಗೋದುತಾಯಿ ಮಹಿಳಾ BEd ಕಾಲೇಜು, ಗೋದುತಾಯಿ ಮಹಿಳಾ ಎಂಜಿನಿಯರಿಂಗ್ ಕಾಲೇಜು, ಕೋಮಲ PU ಮಹಿಳಾ ಕಾಲೇಜು, ಸ್ನಾತಕೋತ್ತರ ಪತ್ರಿಕೋದ್ಯಮ ಕೋರ್ಸ್ ಸೇರಿದಂತೆ 2017ರಲ್ಲಿ ಶ್ರೀ ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಸ್ಥಾಪಿಸಿ ಈ ಭಾಗದಲ್ಲಿ ಶ್ರೀ ಶರಣಬಸಪ್ಪ ಅಪ್ಪರವರು ಬಹುದೊಡ್ಡ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದರು. ಇನ್ನು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದಡಿ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಶ್ರೀ ಶರಣಬಸಪ್ಪ ಅಪ್ಪ ಒತ್ತು ಕೊಡುತ್ತಲೇ ಬಂದಿದ್ದರು. ಉತ್ತರ ಕರ್ನಾಟಕ ಭಾಗದಲ್ಲಿ ಮೊದಲ ಮಹಿಳಾ ಎಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸಿದ ಕೀರ್ತಿ ಸಹ ಅಪ್ಪಾಜಿಯವರಿಗೆ ಸಲ್ಲುತ್ತದೆ. 1934ರಲ್ಲಿ ನಿಜಾಮರ ಆಳ್ವಿಕೆಯಲ್ಲಿ ಬಾಲಕಿಯರಿಗೆ ಶಿಕ್ಷಣ ನೀಡುವ ಅವಕಾಶ ಇರಲಿಲ್ಲ. ಅಂತಹದರಲ್ಲಿ ದೊಡ್ಡಪ್ಪ ಅಪ್ಪ ಬಾಲಕಿಯರಿಗೆ ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣ ಕೊಡಿಸುವ ವ್ಯವಸ್ಥೆ ಮಾಡಿದ್ದರು. ಪರಿಣಾಮ ಇಂದು ಲಕ್ಷಾಂತರ ಬಾಲಕಿಯರು ಉನ್ನತ ಮಟ್ಟದ ಶಿಕ್ಷಣ ಮುಗಿಸಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. 1903ರಲ್ಲಿ ಸ್ಥಾಪನೆಯಾದ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಇಂದು ರಾಜ್ಯದ ಉದ್ದಗಲಕ್ಕೂ ಹೆಮ್ಮರವಾಗಿ ಬೆಳೆದಿದೆ. ಅದೇನೇ ಇರಲಿ, ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುದೊಡ್ಡ ಶೈಕ್ಷಣಿಕ ಕ್ರಾಂತಿ ಎಬ್ಬಿಸಿದ ಶಿಕ್ಷಣ ಸಂತನ ಅಗಲಿಕೆಯಿಂದ ಕಲ್ಯಾಣ ಕರ್ನಾಟಕ ಶೈಕ್ಷಣಿಕ ಕ್ಷೇತ್ರಕ್ಕೆ ಹಿನ್ನಡೆಯಾಗಿದ್ದು ಮಾತ್ರ ಸುಳ್ಳಲ್ಲ. ಸರ್ಕಾರದ ಪ್ರತಿನಿಧಿಯಾಗಿ ನಾನು ಪ್ರಿಯಾಂಕ ಅವರು, ಜಗನ್ನಾಥ ಅವರು ಮತ್ತು ಎಲ್ಲ ನಮ್ಮ ಶಾಸಕರು
ಎಲ್ಲ ಕಾರ್ಯಕ್ರಮವನ್ನು ಬದಿಗಿಟ್ಟು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಾವೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇವರಿಗೆ ಬಂದಿದ್ದೇವೆ. ಧಾರ್ಮಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸೇವೆ ಮಾಡಬೇಕು ಎಲ್ಲ ಬಹಳ ಜನ ಭಕ್ತಾದಿಗಳು ವಿಶೇಷವಾಗಿ ಧಾರ್ಮಿಕವಾಗಿ ಅಪಾರವಾದಂತಹ ಸೇವೆಯನ್ನು ಪಡೆದು ಇಡೀ ಹೊರಗಡೆ ರಾಜ್ಯದಲ್ಲೂ ಕೂಡ ನಮ್ಮ ಅಪ್ಪ ಅವರು ಬಹಳ ಪ್ರಸಿದ್ಧವಾಗಿದ್ದಾರೆ ಮತ್ತು ಕೂಡ ಅನೇಕ ಲೇಖನಗಳು ಘಟನೆಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ಎಲ್ಲ ಧರ್ಮದವರು ಕೂಡ ಶ್ರೀಗಳ ಅಪ್ಪ ಅವರಿಗೆ ಕೂಡ ನಾವೆಲ್ಲ ಇಲ್ಲಿ ಪ್ರತ್ಯಕ್ಷವಾಗಿ ನಾವು ಕಾಣ್ತಾ ಇದ್ದೇವೆ. ಅದರಿಂದ ಅವರ ಬದುಕಿನಲ್ಲಿ ಮಾಡಿದಂಥ ಸಾಧನೆ ಕಳೆದ 80 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ರಾಜ್ಯಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನತೆಗೆ ಕೊಟ್ಟಂತ ಮಾರ್ಗದರ್ಶನ ಸರ್ಕಾರ ಅವರಿಗೆ ಸ್ಪಷ್ಟತೆ, ಅವರಿಗೆ ಗೌರವವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿ ಇವತ್ತು ನಾವಿಲ್ಲಿ ಇವತ್ತು ಐತಿಹಾಸಿಕವಾದಂತಹ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಈ ಸರ್ಕಾರ ಅವರೆಲ್ಲ ಭಕ್ತಾದಿಗಳ ನೋವಿನ ಜೊತೆಯಲ್ಲಿ ಇದೆ, ಅವರ ಕುಟುಂಬದ ಜೊತೆಯಲ್ಲಿ ಇದೆ ಅನ್ನೋದನ್ನು ಮಾತನ್ನು ಹೇಳಿ ಶರಣಬಸಪ್ಪ ಅಪ್ಪ ಅವರೊಂದು ಲಿಂಗೈಕ್ಯರಾಗಿರ್ತಕ್ಕಂಥ ಸುದ್ದಿ ಕೇಳಿ ನನ್ನನ್ನು ಕೂಡ ಒಳಗೊಂಡಂತೆ ರಾಜ್ಯದ ಕೋಟ್ಯಾಂತರ ಭಕ್ತರಿಗೆ ಅಪಾರವಾಗಿರ್ತಕ್ಕಂಥ ದುಃಖ ಉಂಟಾಗಿದೆ. ಶರಣಬಸಪ್ಪ ಅಪ್ಪರವರು ಅವರ ಒಂದು ಅಗಲಕ್ಕೆ ಇವತ್ತು ಕನ್ನಡ ನಾಡು ಒಂದು ಮಹಾ ಸಂತನನ್ನ ಕಳೆದುಕೊಂಡಿದೆ ಅಂತ ನಾನು ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶರಣಬಸವೇಶ್ವರ ಅಪ್ಪರವರು ಸಮ ಸಮಾಜದ ನಿರ್ಮಾಣವನ್ನ ಮಾಡತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಣ ದಾಸೋಹ, ಜ್ಞಾನ ದಾಸೋಹದೊಂದಿಗೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಲಕ್ಷ ಲಕ್ಷ ಯುವ ಜನತೆಗೊಂದು ಆಸರೆಯಾಗಿ ಅವರ ಜೀವನವನ್ನ ಕಟ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ಪುಣ್ಯ ಕ್ಷೇತ್ರ ಬಲವಾಗಿ ನಿಂತಿರ್ತಕ್ಕಂಥದ್ದನ್ನು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಮೊದಲ ಮಹಿಳಾ ಒಂದು ಇಂಜಿನಿಯರಿಂಗ್ ಕಾಲೇಜನ್ನ ತೆರೆಯೋದ್ರ ಮುಖೇನ ಇವತ್ತು ಸ್ತ್ರೀಕುಲಕ್ಕೆ ಒಂದು ಶಕ್ತಿಯನ್ನ ತುಂಬುವಂತ ಕೆಲಸವನ್ನು ಕೂಡ ಪರಮಪೂಜ್ಯರ ನೇತೃತ್ವದಲ್ಲಿರ್ತಕ್ಕಂಥದ್ದು ದುಃಖವನ್ನ ಬರತಕ್ಕಂಥ ಶಕ್ತಿ ದಯಪಾಲಿಸಲಿ ಅಂತ ಹೇಳಿ ಇವತ್ತೇನತ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಕೂಡ ಅವರ ದರ್ಶನ ಪಡೆದುಕೊಳ್ಬೇಕು ಅಂತ ತಾವೆಲ್ಲರೂ ಕೂಡ ಬಂದಿದ್ದಾರೆ. ಸಮಾಧಾನ ಚಿತ್ತರಾಗಿ ತಾವೆಲ್ಲರೂ ಕೂಡ ದರ್ಶನ ಪಡೆದುಕೊಳ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಸಂದರ್ಭದಲ್ಲಿ ವಿನಂತನೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯದ ಮಹಾದಾಸೋಹಿಯಾಗಿರುವಂತಹ ಪೂಜ್ಯ ಶರಣಬಸವೇಶ್ವರನ್ನು ಸ್ಮರಿಸಿ ಅವರ ಪೀಠದ 8ನೆಯ ಪೀಠಾಧಿಪತಿಗಳಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡಿರುವಂತಹ ವಯೋವೃದ್ಧರಾಗಿ ಇಂದು ನಮ್ಮೆಲ್ಲರನ್ನು ಅಗಲಿದಂತಹ ಪರಮ ಪೂಜ್ಯ ಶರಣಬಸವಪ್ಪ ಅಪ್ಪ ಅವರು ಮಹಾದಾಸೋಹಿಗಳಾಗಿ ಧಾರ್ಮಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲಿ ಪರಮ ಪೂಜ್ಯರು ಸೇವೆಯನ್ನು ಮಾಡಿದ್ದಾರೆ. ಇಡೀ ಒಂದು ಶರಣಬಸವಪ್ಪ ಅಪ್ಪ ಅವರ ನಿಧನದಿಂದ ನಮಗೆ ಹೇಗಾಗಿದೆ ಅಂದ್ರೆ ಇಡೀ ಕಲ್ಯಾಣ ಕರ್ನಾಟಕದ ಒಂದು ಧಾರ್ಮಿಕ
ಶಿಖರವೇ ಇವತ್ತು ಕಳಚಿ ಬಿದ್ದಂತೆ ಆಗಿದೆ. ಅವರು ಶಿಕ್ಷಣ ಕ್ಷೇತ್ರದ ಧ್ರುವತಾರೆಯಾಗಿ ಈ ಭಾಗದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಅವರು ಅಂದು ಇಂದು ಮುಂದೆಯೂ ಕೂಡ ನಮ್ಮೆಲ್ಲರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಬಾಳ್ತಾರೆ ಅನ್ನುವಂಥ ಮಾತನ್ನು ಇರ್ತಾರೆ, ಶಾಶ್ವತವಾಗಿರ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಅಪ್ಪಾಜಿಯವರು ಶ್ರೀಮಂತರಲ್ಲಿ ಶ್ರೀಮಂತರಾಗಿ, ಬಡವರಲ್ಲಿ ಬಡವರಾಗಿ, ಮತ್ತು ವಿಚಾರವಂತರಲ್ಲಿ ವಿಚಾರವಂತರಾಗಿ, ಮತ್ತು ರೈತರಲ್ಲಿ ರೈತರಂತೆ ಯಾರ್ಯಾರು ಯದ್ಭಾವ ತದ್ಭವತಿ, ಯಾರ ಭಾವನೆ ಹೇಗಿದೆಯೋ ಆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ರು. ಚಿಂತಕರು ಬಂದಾಗ ಒಂದೊಂದು ತಾಸು ಚಿಂತನೆಯನ್ನು ಮಾಡ್ತಾಯಿದ್ರು. ಅವರು ಹಾರಕೂಡ ಮಠಕ್ಕೂ ಮತ್ತು ನಮಗೂ ಅನ್ಯೋನ್ಯ, ಅವಾಗೂ ಅವರಿಗೂ ಮತ್ತು ನಮಗೆ ಅನ್ಯೋನ್ಯವಾಗಿರುವಂಥ ಸಂಬಂಧ ಇದೆ. ನಮ್ಮ ಪೂರ್ವಾಶ್ರಮದ ಪುತ್ರರಾಗಿರ್ತಕ್ಕಂಥ ಇಲ್ಲಿ PUC ಅಡ್ಮಿಷನ್ ಅವ್ರ ಮಗನಿಗೆ ಮಾಡಲಿಕ್ಕೆ ಬಂದಾಗ ಅಪ್ಪೋರೇ ಡೊನೇಷನ್ ತೆಗೆದುಕೊಡ್ರಿ, ಹಣ ತೆಗೆದುಕೊಡ್ರಿ ಅಂತ. ಇಲ್ಲಪ್ಪ, ನೀ ಅಪ್ಪೋರು ಸೇವಾ ಮಾಡು, ನಮ್ಮ ಮಲ್ಲಿನಾಥ್ ಹಿರೇಮಠಿಲಿದ್ದಾರೆ, ನೀ ಅಪ್ಪೋರು ಸೇವಾ ಮಾಡಿ ಫ್ರೀಯಾಗಿ ಸೀಟ್ ಕೊಟ್ಟರು. ಈಗ ಅವ್ರ ಮಗಳು ಇವತ್ತು ಡಾಕ್ಟರಾಗಿ ಓದ್ತಾ ಇದ್ದಾಳೆ, ಕೆಲಸ ಮಾಡ್ತಾ ಇದ್ದಾಳೆ. ಅಂದ್ರೆ ಇವತ್ತು ಬಡವರಿಗೂ ಕೂಡ, ಅಂದ್ರೆ ಅದು ಅವ್ಯಕ್ತ ಸ್ವರೂಪದಲ್ಲಿ ಅವರು ವ್ಯಕ್ತ ಮಾಡ್ತಾ ಇದ್ದಿಲ್ಲ, ಗುಪ್ತವಾಗಿ ಅವರು ಬಡವರ ಸೇವೆ ಮಾಡಿದ್ದಾರೆ, ಸೈನಿಕರ ಸೇವೆಯನ್ನು ಮಾಡಿದ್ದಾರೆ. ಒಳ್ಳೆಯ ಆದರ್ಶ ಪುರುಷರಾಗಿ ಇವತ್ತು ನಮ್ಮಿಂದ ಅಗಲಿದರೂ ಕೂಡ ಅವರ ಆಧ್ಯಾತ್ಮ ದಿವ್ಯ ತೇಜಸ್ಸು ಸದಾಕಾಲ ನಮ್ಮಲ್ಲಿ ಇರ್ತಾ ಇದೆ, ನಮ್ಮ ಹೃದಯದಲ್ಲಿ ಇರ್ತಾ ಇದೆ. ಪರಮ ಪೂಜ್ಯರು ಶತಾಯುಷಗಳಾಗಿ ಬಾಳಲಿ ಅಂತ ತಿಳ್ಕೊಂಡು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ನಾವು ಬಂದಿದ್ದೇವೆ. ಆದರೆ ವಿಧಿಯಾಟ, ಜಾತಸ್ಯ ಮರಣಂ ಧ್ರುವಂ. ಸಂತರಿರಲಿ, ಮಹಾಂತರಿರಲಿ, ವಿಜ್ಞಾನಿಗಳಿರಲಿ, ಆದರ್ಶ ವ್ಯಕ್ತಿಗಳಿರಲಿ, ಮರಣ ಎನ್ನುವುದು ಯಾರಿಗೂ ತಪ್ಪಿಲ್ಲ. ಆದರೆ ಎಷ್ಟು ವರ್ಷಗಳವರೆಗೆ ಬದುಕಿದ್ದಾರೆ ಎನ್ನುವುದು ಮುಖ್ಯವಲ್ಲ. ಆದರೆ 90 ವರ್ಷದಲ್ಲಿ 1000 ವರ್ಷದ ಕಾರ್ಯವನ್ನು ಮಾಡಿದಂತಹ ಕೀರ್ತಿ ಶರಣಬಸಪ್ಪ ಅಪ್ಪ ಅವರಿಗೆ ಸಲ್ತಾ ಇದೆ. ಅವರು ವೀರಶೈವ ಪರಂಪರೆಗೆ ಸಂಬಂಧಪಟ್ಟವರು. ಅದಕ್ಕಾಗಿ ವೀರಶೈವ ಧರ್ಮದ ಪರಂಪರೆಯಂತೆ ಆ ವಿಧಿವಿಧಾನಗಳು ನಡೀತಾ ಇದ್ದಾವೆ. ನಾವು 3:30 ಗಂಟೆಗೆ ಇಲ್ಲಿ ಬಂದು ಸಂಪೂರ್ಣ ವಿಧಿವಿಧಾನವನ್ನು ಮುಗಿಸಿ ನಮ್ಮ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಅವರ ಪೇಟವನ್ನು ಅವರ ಮಸ್ತಕದ ಮೇಲೆ ಇಟ್ಟು ಎಲ್ಲ ವಿಧಿವಿಧಾನ ಮುಗಿಸಿಯೇ ನಾವು ಹೋಗ್ತಾ ಇದ್ದೇವೆ. 100 ಜನ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂತಿಮ ಸಂಸ್ಕಾರ ಸಂಸ್ಥಾನದ ಪೀಠಾಧಿಪತಿಗಳಾಗಿ ಇವತ್ತು ಇಡೀ ನಮ್ಮ ಭಾಗಕ್ಕೆ ಲಕ್ಷಾಂತರ ಜನರ ಬಾಳಿನ ಬೆಳಕಾಗಿ ಶಿಕ್ಷಣ ದಾಸೋಹದ ಜೊತೆಯಲ್ಲಿ ಅನ್ನ ದಾಸೋಹವನ್ನ ನೀಡಿರುವಂತದ್ದು ಪರಮ ಪೂಜ್ಯ ಶರಣಬಸವಪ್ಪ ಅಪ್ಪಾಜಿಯವರು ಅಂತ ಹೇಳಬೇಕಾಗುತ್ತೆ. ಪರಮ ಪೂಜ್ಯ ಅಪ್ಪಾಜಿಯವರು ಇಡೀ ತಮ್ಮ ಜೀವನವನ್ನ ಕಲ್ಯಾಣ ಕರ್ನಾಟಕ ಭಾಗ ಅಂತಂದ್ರೆ ಅದು ಹಿಂದುಳಿದ ಭಾಗ ಅಂತ ಅನ್ನೋದು ಹಣಿಪಟ್ಟಿ ಇತ್ತು. ಆ ಹಣಿಪಟ್ಟಿಯನ್ನ ಅಳಿಸಾಕ್ಬೇಕು, ನಮ್ಮ ಭಾಗನೂ ಕೂಡ ಇವತ್ತು ಮುಂದುವರೆದಂತ ಭಾಗ ಆಗ್ಬೇಕು ಅಂತ ಹೇಳಿ ಸಂಕಲ್ಪದಿಂದ ಇಡೀ ತಮ್ಮ ಜೀವನವನ್ನ ಇವತ್ತು ನಮ್ಮ ಭಾಗದ ಜನರಿಗಾಗಿ ಇವತ್ತು ಮುಡುಪಾಗಿ ಇಟ್ಟಂತವರು. ಶಿಕ್ಷಣ ಸಂಸ್ಥೆಗಳನ್ನ ತೆಗೆಯೋದ್ರ ಮುಖಾಂತರ ಇವತ್ತು ಅನೇಕ ಜನರ ಬಾಳಿಗೆ ಬೆಳಕನ್ನ ಪರಮ ಪೂಜ್ಯ ಅಪ್ಪಾಜಿಯವರು ಕೊಟ್ಟಿರುವಂತದ್ದು. ಇವತ್ತು ಶರಣಬಸವ ಯೂನಿವರ್ಸಿಟಿಯನ್ನ ಪ್ರಾರಂಭ ಮಾಡಿ ಇವತ್ತು ಆ ಯೂನಿವರ್ಸಿಟಿ ಮುಖಾಂತರ ಪರಮ ಪೂಜ್ಯ ಅಪ್ಪಾಜಿಯವರು ಇವತ್ತು ನಾಡಿಗೆ ನಮ್ಮ ಭಾಗದ ಮಕ್ಕಳಿಗೆ ಬೆಳಕನ್ನ ಕೊಡುವಂತದ್ದು ಇವತ್ತು ಪರಮ ಪೂಜ್ಯ ಅಪ್ಪಾಜಿಯವರ ನೇತೃತ್ವದಲ್ಲಿ ಆದಂತದ್ದು. ಇವತ್ತು ಲಕ್ಷಾಂತರ ನಮ್ಮ ಭಕ್ತರಿಗೆ ಇವತ್ತು ನಿಜಕ್ಕೂ ನೋವಾಗ್ತಾ ಇದೆ. ಪರಮ ಪೂಜ್ಯ ಅಪ್ಪಾಜಿಯವರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂತಂದ್ರೂ ಕೂಡ ಇವತ್ತು ನಾವು ಯಾರನ್ನೇ ಪರಮ ಪೂಜ್ಯ ಅಪ್ಪಾಜಿಯವರನ್ನ ಕಾಣಬೇಕು ಅಂತಂದ್ರೆ ಅದು ಶರಣ ಬಸವೇಶ್ವರರ ಮುಖಾಂತರ ಪರಮ ಪೂಜ್ಯ ಅಪ್ಪಾಜಿಯವರನ್ನ ಕಾಣುವಂತ ಕೆಲಸ ನಾವೆಲ್ಲರೂ ಕೂಡ ಭಕ್ತರು ಮಾಡುವಂತದ್ದಾಗುತ್ತೆ ಅಂತ ನಾವು ಮಾತನ್ನ ಮತ್ತೊಮ್ಮೆ ಹೇಳಿ, ನನಗೂ ಕೂಡ ಇವತ್ತು ಈ ಒಂದು ಪ್ರಪಂಚೀಯ ಸಭೆಯಲ್ಲಿ ಇವತ್ತು ನಾನು ಇದೇ ಶಿಕ್ಷಣ ಸಂಸ್ಥೆಯಿಂದ ಕಲಿತಂತವನು. ನಾನು ಜೀವನದಲ್ಲಿ ಇಷ್ಟು ಮೇಲೆ ಬರಬೇಕು ಅಂತಂದ್ರೆ ಅದು ಶರಣ ಬಸವೇಶ್ವರರ ಪರಮ ಪೂಜ್ಯ ಅಪ್ಪಾಜಿಯವರ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತದಕ್ಕಾಗಿಯೇ ನಾನು ಕೂಡ ಇವತ್ತು ಜೀವನದಲ್ಲಿ ಮುಂದೆ ಬಂದಿದ್ದೇನೆ ಅಂತ ನಾವು ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಆರ್ಥಿಕ ಕ್ಷೇತ್ರದಲ್ಲಿ ನಮ್ಮ ಸಾಧನೆಗಳು ಹೆಚ್ಚು ಗಮನಾರ್ಹವಾಗಿವೆ. ಕಳೆದ ಹಣಕಾಸು ವರ್ಷದಲ್ಲಿ 6.5% ಜಿಡಿಪಿ ಬೆಳವಣಿಗೆ ದರದೊಂದಿಗೆ ಭಾರತವು ವಿಶ್ವದ ಪ್ರಮುಖ ಆರ್ಥಿಕತೆಗಳಲ್ಲಿ ವೇಗವಾಗಿ ಬೆಳೆಯುತ್ತಿದೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಹೇಳಿದರು.
ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕೇಂದ್ರ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಧ್ವಜಾರೋಹಣಕ್ಕೂ ಮುನ್ನ ಪೂಜ್ಯ ಲಿಂಗೈಕ್ಯ ಶರಣಬಸಪ್ಪ ಅಪ್ಪ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನಂತರ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಉತ್ತಮ ಆಡಳಿತದ ಮೂಲಕ ಹೆಚ್ಚಿನ ಸಂಖ್ಯೆಯ ಜನರನ್ನು ಬಡತನದಿಂದ ಹೊರತರಲಾಗಿದೆ. ಬಡವರಿಗೆ ಮತ್ತು ಬಡತನ ರೇಖೆಗಿಂತ ಮೇಲಕ್ಕೆ ಏರಿದ ಆದರೆ ಇನ್ನೂ ದುರ್ಬಲರಾಗಿರುವವರಿಗೆ ಸರ್ಕಾರವು ಹಲವಾರು ಕಲ್ಯಾಣ ಉಪಕ್ರಮಗಳನ್ನು ನಡೆಸುತ್ತಿದೆ ಎಂದು ಹೇಳಿದರು. ಪ್ರಾದೇಶಿಕ ಅಸಮಾನತೆಗಳು ಸಹ ಕಣ್ಮರೆಯಾಗುತ್ತಿವೆ. ಹಿಂದೆ ದುರ್ಬಲ ಆರ್ಥಿಕ ಕಾರ್ಯಕ್ಷಮತೆಗೆ ಹೆಸರುವಾಸಿಯಾಗಿದ್ದ ರಾಜ್ಯಗಳು ಮತ್ತು ಪ್ರದೇಶಗಳು ಈಗ ತಮ್ಮ ನಿಜವಾದ ಸಾಮರ್ಥ್ಯವನ್ನು ತೋರಿಸುತ್ತಿವೆ ಮತ್ತು ಮುಂಚೂಣಿಯಲ್ಲಿರುವವರನ್ನು ಹಿಡಿಯುತ್ತಿವೆ ಎಂದು ಹೇಳಿದರು. ಡೈಸ್ ಮೇಲೆ ಕೂತ್ಕೊಳ್ತಾ ಇಲ್ಲ, ಆದರೆ ಇಂಥ ಮಹತ್ವದ ಒಂದು ಸಂದರ್ಭದಲ್ಲಿ ಎರಡು ಮಾತನಾಡೋದು ಭಾಳ ಅಷ್ಟೇ ಅಗತ್ಯ ಅಂತ ಹೇಳಿ ಕೆಲವು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ವಿ ಆರ್ ಸೆಲೆಬ್ರೇಟಿಂಗ್ ಅವರ್ 79th Independence Day. When I was coming to engineering college, I could just see what our Prime Minister was mentioning. Don't think otherwise that I am trying to propagate anybody, but we need to tell that. We need to tell the achievements of the Union government. He was mentioning that by 2930 we would be self-sufficient as far as our power consumption or power generation is concerned. He said we have already achieved that in 2025 itself. My point in mentioning that is, we have to set our targets, we have to achieve the goals. Don't forget that our nation, at one time, everybody used to mention much about the poverty. Yes, India is a begging bowl of 260 crores hands, and whenever any of our dignitary visits any nation, they used to always mention Bhiksha Kelak Bandru anta. But today the situation is not so. We are already the fifth largest power in the nation. Very soon we would rise to fourth or third in the world. The best example to mention is about the terrorist attack in Pahalgam and subsequently Operation Sindoor. Or you just recollect what happened during COVID. Even the kits were not manufactured in India. Initially we had to import them or get it or search where we can get them. But today Atmanirbhara Bharata ಅಂತ ಹೇಳಿ ನಾವು we have bought the technology, we are capable of producing a lot of things. I don't say that we have achieved everything, but still we need to mention that a big amount of import what was done earlier, now more than that we are exporting even arms to various nations. ನಾನು ಇದನ್ನ ಉಲ್ಲೇಖ ಮಾಡುವಂತ ಉದ್ದೇಶ ಇಷ್ಟೇ, we need to have a target, achieve our goals, and then only we can move ahead. ನಿನ್ನೆ 12:30 ಗಂಟೆ 1 ಗಂಟೆಗೆ ಬೀದರ್ದಿಂದ ಬಂದಾದ್ಮೇಲೆ we had been to ಪೂಜಾ ಅಪ್ಪ ಅವರ ಒಂದು ದರ್ಶನ ಆಗಲಿ ಅಂತ ಆ ಸ್ಥಳಕ್ಕೆ ಹೋಗಿ 3-3:30 ಗಂಟೆಗೆ ಹಾಗೆ ಚರ್ಚೆ ಮಾಡ್ತಿದ್ವಿ. ಚರ್ಚೆ ಮಾಡುವಾಗ ಬಹಳ ಪ್ರಮುಖವಾದಂಥ ವಿಷಯ ಆ ಚರ್ಚೆ ಮಾಡುವಾಗ ಬಂದಿದ್ದೇನಂತಂದರೆ, ಯಾವ ಪ್ರಮಾಣದಲ್ಲಿ ಶರಣಬಸಪ್ಪ ಅಪ್ಪ ಅವರು, ಐ ಆಮ್ ಸಾರಿ, ಐ ನೀಡ್ ಟು ಮೆನ್ಷನ್ ದ್ಯಾಟ್
he was the president of HKE society also. ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾವೇನು ಚರ್ಚೆ ಮಾಡ್ತಿದ್ವಿ ಅಂತಂದ್ರೆ, ಬಹುಶಃ ಅವ್ರು ಕಿವಿ ಹಿಡ್ಲಿಕ್ಕಿಲ್ಲ, ನಮ್ಮ ಕಿವಿ ಹಿಡ್ದವರು ಕಲಿಸಿಲ್ಲ. ಆದರೆ ಅಟ್ ಎವ್ರಿ ಮೂಮೆಂಟ್, ಅಟ್ ಎವ್ರಿ ಪಾಯಿಂಟ್ he stressed the need of learning a lot. ನಾವೇನು ಒಳ್ಳೆಯದನ್ನು ಮಾಡ್ಬೋದು, ಹೌ ಟು ಅಡ್ಮಿನಿಸ್ಟರ್. ನನಗೆ ಗೊತ್ತು ಅನೇಕ ಪ್ರಾನ್ಸಿಪಲ್ ಏನ್ರಿ ಆ ಸಂಸ್ಥೆಗೆ ಹೋಗ್ಬೇಕಂದ್ರೆ ಕೆಲಸನೇ ಭಾಳ ಮಾಡಬೇಕಲ್ಲ, ಅಷ್ಟು ಕೆಲಸ ಮಾಡೋದಾಗೋದಿಲ್ಲ ಅಂತ ಅನೇಕರು ಪ್ರಾನ್ಸಿಪಲ್ಶಿಪ್ಪನ್ನು ಬಿಟ್ಟಿದ್ದಾರೆ. ಮತ್ತು ಯಾರು ತೆಗೆದುಕೊಂಡಿದ್ದಾರೆ, ಬಿಕಾಸ್ ವೆನ್ ಎವರ್ ಐ ವೆಂಟ್ ದೇರ್, ಐ ವಾಸ್ ದೇರ್ ಫಾರ್ 2 hours 3 hours ಅವ್ರ ಜೊತೆಗೆ ಕುಂತು ಚರ್ಚೆ ಮಾಡ್ತಿದ್ದೆ. ನಿಮ್ಮ ಸಂಸ್ಥೆ ಒಳಗೆ ಏನೇನು ಮಾಡ್ಬೋದಲ್ರಿ ನಮೋಶ್ವರಿ ಅಂತ ಮಾತನ್ನು ರೈಟ್ ಫ್ರಮ್ ದ ಡೇಸ್ ವೆನ್ ಐ ವಾಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ದ ಸೊಸೈಟಿ ಹಿ ಈಸ್ ಟು ಮೆನ್ಷನ್ ದಟ್. ನನ್ನ ಪಾಯಿಂಟ್ ಇಲ್ಲಿ ಹೇಳೋದಿಷ್ಟೇ, ಎಲ್ಲೋ ಒಂದು ಕಡೆ ಯಾಕೆ ಆ ಮಾತನ್ನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಅಡ್ಮಿನಿಸ್ಟ್ರೇಟರ್ ಅವರು ಇಲ್ಲೇ ಕೂತಿದ್ದಾರೆ. ವಿಶ್ವವಿದ್ಯಾಲಯ ಪ್ರಾರಂಭ ಮಾಡುವಂಥ ಒಂದು ಸಂದರ್ಭ ಬಂತು. For your information, Alliance and one more university were the first to get university status in Karnataka. But subsequently the next team of 4 other universities who applied, where one of them was Sharanabasವೇಶ್ವರ ವಿದ್ಯಾವರ್ಧಕ ಸಂಘ. ನಾನು ಯಾಕೆ ಇದನ್ನು ಮೆನ್ಷನ್ ಮಾಡ್ತೀನಿ ಅಂತಂದರೆ, ನಾವೇ ಅಪ್ಲೈ ಮಾಡಲಿಲ್ಲ. ವಾಟ್ ವೆಂಟ್ ರಾಂಗ್? ವೈ ಈಸ್ ದ ಕ್ವೆಶ್ಚನ್ ಬಿಫೋರ್ ಅಸ್. ಇವತ್ತು ನಾನಿರ್ಬೋದು, ನಾಳೆ ಮತ್ತಾರೇ ಬರ್ಬೋದು. ಆದರೆ ವಿ ಹ್ಯಾವ್ ಟು ಕಂಟಿನ್ಯೂ ದ ಲೀಗಸಿ, ಕಂಟಿನ್ಯೂ ಅವರ್ ಸ್ಟ್ಯಾಂಡರ್ಡ್ಸ್. ಆ ಸಂದರ್ಭದಲ್ಲಿ ನಾನು ವಿಚಾರ ಮಾಡ್ತಿದ್ದಾಗ ಅವರು ಕಟ್ಟಿದು I think he has produced not less than about 50 to 100 very good administrators to head our institutions, to head everything. ಆದರೆ ಅದನ್ನೇ ವಿಚಾರ ಮಾಡ್ಕೊಂತ ನಾನು ನೋಡಿದೆ, ಯಾರು ತಪ್ಪು ತಿಳ್ಕೊಬೇಡ, I don't mean to say that you are not efficient. But since 1 year we have made up a point that we would go for autonomous university. ನಾವು ಹುಡುಕಾಡ್ಕೊತ ಇದ್ದೀವಿ, ಹೂ ಶುಡ್ ಬಿ ಗಿವನ್ ದ ರೆಸ್ಪಾನ್ಸಿಬಿಲಿಟಿ. ಶರಣಬಸಪ್ಪ ಅಪ್ಪ ಅವರು ಹೊರಗಿನವ್ರಿಗೆ ಯಾರಿಗಾರಿ ತಂದು ಮಾಡಿಲ್ಲ. ನಾನು ಮತ್ತೊಂದು ಹೇಳ್ತಾ ಇದ್ದೀನಿ, ಅದರ ಅರ್ಥ ನಿಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂತಿಲ್ಲ. ಬಟ್ ವಿ ಆರ್ ಸರ್ಚಿಂಗ್ ಫಾರ್ ಅ ಪರ್ಸನ್ ಹೂ ಕ್ಯಾನ್ ಟೇಕ್ ಅಪ್ ದ ವರ್ಕ್ ಇನ್ ಆ್ಯಂಡ್ ಡೂ ಇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ನನ್ನ ಪಾಯಿಂಟ್ ಇಷ್ಟೇ, somehow that leadership quality is lacking in us. The leadership not only take every institution ahead, but the society as a whole has to go ahead. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ for a long time we did miss the bus. But better late than never ಅಂತಾರಲ್ಲ, ಆ ಕಾರಣಕ್ಕಾಗಿ ನಾವು ದಾಪುಗಲ್ಲನ್ನು ಹಾಕಬೇಕು. We need to take care to such an extent that unless we strive hard, ನಾನು ಯಾವತ್ತೂ ಹೇಳ್ತೀನಿ, ಕೆಲವು ಜನ ನನಗೇನ್ರಿ ನಮೋಶ್ವರ್ ಇದೇ ಮಾತು ಹೇಳ್ತಾರಲ್ಲ ಅಂತ. ಮತ್ತು ನೀವು ಇವತ್ತು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಯಾವಾಗ ಮಾಡೋದು? ಸರಿಪಡಿಸ್ಕೋಬೇಕಲ್ಲ. ನಾವು ಬೇರೆ ಕೇಳಿ ರೀತಿಯಲ್ಲಿ ನಮ್ದು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಸ್ ಪಾಟೀಲ್, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಎಸ್ ನಿಜಲಿಂಗಪ್ಪ, ದಂತ ಮಹಾವಿದ್ಯಾಲಯದ ಸಂಚಾಲಕರಾದ ಡಾಕ್ಟರ್ ಅನಿಲ್ ಕುಮಾರ್ ಪಟ್ಟಣ್, ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಶರಣಬಸಪ್ಪ ಹರ್ವಾಳ್, ಡಾಕ್ಟರ್ ಮಹಾದೇವಪ್ಪ ರಾಂಪುರೆ, ಡಾಕ್ಟರ್ ನಾಗೇಂದ್ರ ಮಂಠಾಳೆ, ಸಾಯಿನಾಥ್ ಪಾಟೀಲ್, ನಾಗಣ್ಣ ಘಂಟಿ, ಡಾಕ್ಟರ್ ಗುರುಲಿಂಗಪ್ಪ ಪಾಟೀಲ್, ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಜಯಶ್ರೀ ಮುದ್ದಾ, ಉಪ ಪ್ರಾಚಾರ್ಯರಾದ ಡಾಕ್ಟರ್ ವೀರೇಂದ್ರ ಪಾಟೀಲ್, ಡಾಕ್ಟರ್ ಸುಭಾಷ್ ಪಾಟೀಲ್ ಹಾಗೂ ಸಂಸ್ಥೆಯ ವಿವಿಧ ಕಾಲೇಜುಗಳ ಪ್ರಾಚಾರ್ಯರು, ಮುಖ್ಯಸ್ಥರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆಗಟ್ಟಿದ 79ನೇ ಸ್ವಾತಂತ್ರ್ಯ ಸಂಭ್ರಮ. In
ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಎಲ್ಲೆಡೆ ತ್ರಿವರ್ಣ ಧ್ವಜ ರಾರಾಜಿಸಿತು. ಸರ್ಕಾರಿ ಕಚೇರಿ, ಶಿಕ್ಷಣ ಸಂಸ್ಥೆ, ಸಂಘ ಸಂಸ್ಥೆಗಳ ಕಚೇರಿಯಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಗರದ DAR ಪೊಲೀಸ್ ಪರೇಡ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ಇದೇ ವೇಳೆ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಶ್ರೀ ಶರಣಬಸಪ್ಪ ಅಪ್ಪ ನಿಧನಕ್ಕೆ ಮೌನಾಚರಣೆ ಮಾಡುವ ಮೂಲಕ ಸಂತಾಪ ಸೂಚಿಸಲಾಯಿತು. ಇನ್ನು ನಗರದ KKRDB ಕಚೇರಿಯಲ್ಲೂ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಕಳೆಗಟ್ಟಿತ್ತು. KKRDB ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣಕ್ಕೂ ಮುನ್ನ ಪೂಜ್ಯ ಶರಣಬಸಪ್ಪ ಅಪ್ಪ ಅಗಲಿಕೆಗೆ ಮೌನಾಚರಣೆ ಮಾಡುವ ಮೂಲಕ ಸಂತಾಪ ವ್ಯಕ್ತಪಡಿಸಲಾಯಿತು. जमीन पे घर बनाया है लेकिन जन्नत में रहते हैं. हम लोग कितने खुश नसीब है जो हम भारत में रहते हैं. ಇವತ್ತು ನಮ್ಮ ನಿಮ್ಮೆಲ್ಲರ ಒಂದು ಬಹಳ ದೊಡ್ಡ ಒಂದು ಹಬ್ಬ. ಇಡೀ ದೇಶದಲ್ಲಿ ವಿವಿಧ ಸಮುದಾಯದವರು, ವಿವಿಧ ಸಮಾಜದವರು, ವಿವಿಧ ಜಾತಿಯವರು ಬೇರೆ ಬೇರೆ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ಭಾರತ ದೇಶದಲ್ಲಿ ಯಾವಾಗಲೂ ಕೂಡ 2 ಹಬ್ಬಗಳು, ಅದು ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ. ಪ್ರತಿಯೊಬ್ಬ ಭಾರತೀಯರು ಇಡೀ ವಿಶ್ವದಲ್ಲಿ ಎಲ್ಲಿದ್ರೂ ಕೂಡ ಈ 2 ದಿವಸ ಆಚರಣೆ ಮಾಡ್ತಾರೆ. ಇದು ನಮ್ಮ ನಿಮ್ಮೆಲ್ಲರ ಒಂದು ಬಹಳ ದೊಡ್ಡ ಹೆಮ್ಮೆಯ ದಿವಸ. ಮತ್ತು ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಏನು ಸ್ವಾತಂತ್ರ್ಯವನ್ನು ನೀಡಿರುವಂತಹ ಹಲವಾರು ಜನ, ಇವತ್ತು ಭಗತ್ ಸಿಂಗ್ ಆಗಿರಬಹುದು, ಚಂದ್ರಶೇಖರ್ ಆಜಾದ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಸಂಗೊಳ್ಳಿ ರಾಯಣ್ಣ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ ಅವರು, ರಾಣಿ ಝಾನ್ಸಿ ಕಿ ರಾಣಿ ಅವರು, ಹಾಗೂ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ನಮ್ಮ ಮಹಾತ್ಮ ಗಾಂಧಿ ಅವರು, ಹಲವಾರು ಜನರು ಅವರನ್ನು ಸ್ಮರಣೆಯನ್ನು ಮಾಡೋದು ಅತಿ ಅವಶ್ಯಕತೆ ಇದೆ. ಇವತ್ತು ನಮ್ಮ ಗಡಿ ಭಾಗದಲ್ಲಿ, ಇಡೀ ದೇಶದಲ್ಲಿ ನಮ್ಮ ಯೋಧರು ಹಲವಾರು ಸರಿ ತಮ್ಮ ಜೀವನವನ್ನು ಮುಡುಪಟ್ಟು ನಮಗೋಸ್ಕರ ಮಾಡಿದ್ದಾರೆ. ಅವರನ್ನು ಸ್ಮರಿಸೋದು ಅತಿ ಅವಶ್ಯಕತೆ ಇದೆ. ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ನಾವು ಎಲ್ಲರೂ ಸೇರಿ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಬಹಳ ಹೆಮ್ಮೆವಾದ ಒಂದು ವಿಷಯವಾಗಿದೆ. ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು ಕಳೆದ 2 ವರ್ಷದಲ್ಲಿ ವಿವಿಧ ಯೋಜನೆಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆಯೇ ನಾವು ಈ ಒಂದು 2 ವರ್ಷದಲ್ಲಿ ನಾವು ಅಕ್ಷರ ಮತ್ತೆ ಆರೋಗ್ಯಕ್ಕೆ ಹೆಚ್ಚು ಒಂದು ಒತ್ತಡವನ್ನು ಕೊಡ್ತಾ ಇದ್ದೀವಿ. ಅಕ್ಷರ ಆವಿಷ್ಕಾರ ಆಗಿರಬಹುದು, ಆರೋಗ್ಯ ಆವಿಷ್ಕಾರ ಆಗಿರಬಹುದು, ಈ ಒಂದು ಭಾಗದ ಯುವಕರಿಗೋಸ್ಕರ ಉದ್ಯೋಗ ಆವಿಷ್ಕಾರ ಆಗಿರಬಹುದು. ಈ ವರ್ಷ ವಿಶೇಷವಾಗಿ ಅರಣ್ಯ ಆವಿಷ್ಕಾರ ಅಂತ ಯೋಜನೆ ಮಾಡ್ತಾ ಇದ್ದೀವಿ. ಕೃಷಿ ಆವಿಷ್ಕಾರ ಅಂತ ಯೋಜನೆ ಕೂಡ ನಾವು ಮಾಡ್ತಾ ಇದ್ದೀವಿ. ನಮ್ಮ ದೇಶದ ಬೆನ್ನೆಲುಬೆಗಳಾಗಿರುವಂತಹ ರೈತರಿಗೋಸ್ಕರ ಜಲಭಾಗ್ಯ ಆವಿಷ್ಕಾರ ಅಂತ
ಒಂದು ಯೋಜನೆಯು ಕೂಡ ನಾವು ಇಟ್ಟಿದ್ದೀವಿ. ಮತ್ತೆ ರೈತರಿಗೆ ಗೋದಾಮುಗಳು ಆಗಿರಬಹುದು, ಮತ್ತೆ ಮಹಿಳೆಯರಿಗೆ ಶೌಚಾಲಯಗಳಾಗಿರಬಹುದು, ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಿಂದುಳಿದ ವರ್ಗದ ಅಭಿವೃದ್ಧಿ, ಶೋಷಿತ ಜನಾಂಗದ ಅಭಿವೃದ್ಧಿ, ಪ್ರಜಾಸೌಧ ಅಂತ ಹಲವಾರು ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಬಹಳ ಒಂದು ದುಃಖದ ದಿನವೂ ಕೂಡ ಆಗಿದೆ. ನಮ್ಮ ಶರಣಬಸಪ್ಪ ಇತ್ತ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲೂ ಸ್ವಾತಂತ್ರ್ಯ ದಿನಾಚರಣೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣಕ್ಕೂ ಮುನ್ನ ಶರಣಬಸಪ್ಪ ಅಪ್ಪ ಅಗಲಿಕೆಗೆ ಸಂತಾಪ ವ್ಯಕ್ತಪಡಿಸಲಾಯಿತು. ಇನ್ನು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲೂ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಧ್ವಜಾರೋಹಣ ನೆರವೇರಿಸಲಾಯಿತು. ಡಿಸಿಸಿ ಅಧ್ಯಕ್ಷರು ಹಾಗೂ ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣಕ್ಕೂ ಮುನ್ನ ಅಗಲಿದ ಪೂಜ್ಯ ಶರಣಬಸಪ್ಪ ಅಪ್ಪ ಅವರಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ಅಶೋಕ್ ಬಗಲಿ ಅವರು ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣಕ್ಕೂ ಮುನ್ನ ಲಿಂಗೈಕ್ಯ ಶರಣಬಸಪ್ಪ ಅಪ್ಪ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ರಾಷ್ಟ್ರಧ್ವಜಾರೋಹಣ ನೆರವೇರಿಸಲಾಯಿತು. ಧ್ವಜಾರೋಹಣಕ್ಕೂ ಮುನ್ನ ಲಿಂಗೈಕ್ಯ ಶರಣಬಸಪ್ಪ ಅಪ್ಪ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ, ಪ್ರಧಾನ ಕಾರ್ಯದರ್ಶಿ ಸಂಗಮನಾಥ್ ರೇವಂತಗಾಂವ್, ಮಹೇಶ್ ಚೌಕಿಮಠ್, ಗಂಗಾಧರ್ ಹಿರೇಮಠ್ ಸೇರಿದಂತೆ ಇತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಲಿಂಗೈಕ್ಯ ಶರಣಬಸಪ್ಪ ಅಪ್ಪ ಅವರ ಅಂತ್ಯ ಸಂಸ್ಕಾರವು ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಜರುಗಿತು.
ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಶರಣಬಸಪ್ಪ ಅಪ್ಪ ಅವರು ಶುಕ್ರವಾರ ಸಂಜೆ ಇಹಲೋಕ ತ್ಯಜಿಸಿದರು. ಅವರ ಅಂತ್ಯಕ್ರಿಯೆಯು ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಗಾಳಿಯಲ್ಲಿ 3 ಸುತ್ತು ಗುಂಡು ಹಾರಿಸುವ ಮೂಲಕ ಗೌರವ ನಮನ ಸಲ್ಲಿಸಿದ ಬಳಿಕ ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪೂಜ್ಯರ ಅಂತಿಮ ದರ್ಶನ ಪಡೆಯಲು ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕ ಮಠಾಧೀಶರು ಹಾಗೂ ಗಣ್ಯರು ಆಗಮಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಗಲಿದ ಶಿಕ್ಷಣ ಸಂತನ ಅಂತಿಮ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಎಂಆರ್ಎಂಸಿ ಕಾಲೇಜಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆಗಟ್ಟಿದ 79ನೇ ಸ್ವಾತಂತ್ರ್ಯ ಸಂಭ್ರಮ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.